5 ಸೈನ್ಸ್ ನಮ್ಮ ಮೈಂಡ್‌ಸೆಟ್ ಇಸ್ ಬ್ಲಾಕಿಂಗ್ ಮನಿ ನಿಮ್ಮ ಪ್ರಕಾರ ಏನೇನು? ದುಡ್ಡು ಸ್ಕೇರ್ಸಿಟಿ, ದುಡ್ಡಿಲ್ಲ ಅಂತ ಆವಾಗ ಹೇಳ್ತಾ ಇರೋದು. ಹೇಳ್ತಾ ಇರೋದು. ಓಕೆ. ದುಡ್ಡೇ ಇಲ್ಲ. ಸ್ಟಾಪ್ ದಟ್. ದುಡ್ಡು ಈಸ್ ಅಬೆಂಡೆನ್ಸ್. ದುಡ್ಡು ಹೆಂಗೆ ನಾನು ದುಡ್ಡು ಮಾಡಲಿ, ಹೆಂಗೆ ನಂಗೆ ದುಡ್ಡು ಬರುತ್ತೆ, ಹೆಂಗೆ ನಾನು ದುಡ್ಡು ಪಡ್ಕೊಳ್ಳಿ. ದುಡ್ಡು ಈಸ್ ಅಬೆಂಡೆನ್ಸ್, ಮನಿ ಈಸ್ ಅಬೆಂಡೆನ್ಸ್ ಆ್ಯಕ್ಚುಲಿ. ಸೊ ಆ ಥರ ಯೋಚನೆ ಮಾಡಬೇಕು. ಎಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಸೈನ್? ಸೆಕೆಂಡ್ ಸೈನ್ಸ್ ಕಂಪ್ಲೀಟ್ಲಿ ಈಗ ಮನಿ ಬಗ್ಗೆ ಅಂತಲೇ ಬಂದಾಗ, ಫಾರ್ ಎಕ್ಸಾಂಪಲ್ ತುಂಬ ಜನ ಅಂದ್ಕೊಳ್ತಾರೆ ನನ್ನ ಅರ್ನಿಂಗ್ಸ್ ನನಗೆ ಸಾಲ್ತಾ ಇಲ್ಲ, ಎಷ್ಟೇ ಮಾಡಿದ್ರು ನನಗೆ ಅರ್ನಿಂಗ್ಸ್ ಬರ್ತಾಯಿಲ್ಲ, ಅರ್ನಿಂಗ್ಸ್ ಹೆಚ್ಚಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅರ್ನಿಂಗ್ಸ್ ಹೆಚ್ಚಾಗೋಕ್ಕೆ ಸ್ಕಿಲ್ಸ್ನ ಕೂಡ ಡೆವಲಪ್ ಮಾಡ್ಕೊಳ್ಳೋಂಥದ್ದು ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಈಗ ಸ್ಯಾಲ್ರಿ ಅರ್ನ್ ಮಾಡ್ತಾ ಇರ್ತಾರೆ, ಸ್ಯಾಲ್ರಿ ಇಸ್ ಅ ಫಿಕ್ಸ್ ಸ್ಯಾಲ್ರಿ ಇರುತ್ತೆ, ಒಂದು ಪ್ರಮೋಷನ್ ತೊಗೋಬೋದು. ಬಟ್ ಅಟ್ ದ ಸೇಮ್ ಟೈಮ್ ಆಪರ್ಚುನಿಟಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸ್ಕಿಲ್ಸ್ನ ಬೆಳೆಸ್ಕೋಬೇಕು. ಅಲಾಂಗ್ ವಿತ್ ದ ಜಾಬ್ ಯಾವ ಥರ ನಾವು ಬೇರೆ ಬೇರೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬೋದು, ಇನ್ವೆಸ್ಟ್ಮೆಂಟ್ಸಿಂದ ಅಥವಾ ಸಮ್ ಟೀಚಿಂಗಿಂದ, ಸಮ್ ಜಾಬ್ಸ್, ಮೂನ್ಲೈಟಿಂಗ್. ಎಸ್, ಈ ಥರ ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು ಆ ಥರ ಮಾಡ್ಬೋದು. ದೆನ್ ಮನಿ ನೆಗೆಟಿವಿಟಿ ಅಂತ ಹೇಳಿ ಬಂದಾಗ, ಮನಿ ಬ್ಲಾಕೇಜಸ್ ಅಂತ ಹೇಳಿದಾಗ ತುಂಬ ಜನ ಥಿಂಕ್ ಮಾಡ್ತಾರೆ ದುಡ್ಡಿರೋರೆಲ್ಲರೂ ಬ್ಯಾಡ್ ಪೀಪಲ್ ಅನ್ನೋ ಥರನೂ ಥಿಂಕ್ ಮಾಡ್ತಾರೆ ಎಷ್ಟೋ ಜನ. ಈಗ ಹಿಂದಿನ ಕಾಲದಲ್ಲಿ ತುಂಬ ಆಸೆ ಪಟ್ಟರೆ ಅತಿ ಆಸೆ ಗತಿ ಕೇಳು ಅಂತಲೂ ಕೇಳಿರ್ತೀವಿ. ಆ್ಯಂಡ್ ಎಷ್ಟೋ ಜನ ಮಾತಾಡ್ತಾರೆ, ಓ ಏನು ರಾಜಾರೋಷ ಬಿಲ್ಡಿಂಗ್ ಕಟ್ಬಿಡಿದ್ರೆ ಅದು ಹೆಂಗೆ, ಯಾರ ತಲೆ ಹೊಡೆದ್ರು, ಹೆಂಗೆ ದುಡ್ಡು ಮಾಡಿದ್ರು ಅಂಥೇಳಿ ಎಷ್ಟೋ ಜನ ಮೈಂಡಲ್ಲಿ ರಿಚ್ ಪೀಪಲ್ ಆರ್ ಬ್ಯಾಡ್ ಪೀಪಲ್ ಅಂತಾರೆ ಮಾಡ್ತಾರೆ, ಯಾರ್ದೋ ತಲೆ ಮೇಲೆ ಕೈ ಇಟ್ಟೆ ಹಿಂಗೆಲ್ಲ ಆಗಿರ್ತಾರೆ ಅಂಥೇಳಿ. ನಥಿಂಗ್ ಲೈಕ್ ದಟ್. ರಿಚ್ನೆಸ್ ಈಸ್ ಆ್ಯಕ್ಚುಲಿ ಗುಡ್ನೆಸ್, ರಿಚ್ನೆಸ್ ಈಸ್ ಅಬೆಂಡೆನ್ಸ್. ಈಗ ನೋಡಿ, ದುಡ್ಡು ಒಳ್ಳೆಯವ್ರ ಕೈಯಲ್ಲಿದ್ದಾಗ ಅದು ಒಳ್ಳೆ ರೀತಿ ಒಳ್ಳೆದಕ್ಕೆ ಉಪಯೋಗ ಆಗುತ್ತೆ. ಲೈಕ್ ರತನ್ ಟಾಟಾ ಕಂಪನಿ ಈ ಥರ. ಬಟ್ ಅದೇ ದುಡ್ಡು ಒಸಾಮಾ ಬಿನ್ ಲ್ಯಾಡನ್ ಅಂಥವ್ರ ಹತ್ರ ಇದ್ದಾಗ ಅದು ಬಾಂಬ್ಗೆ, ಡಿಸ್ಟ್ರಕ್ಷನ್ಸ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಇದು ಅಗೇನ್ ಇಟ್ಸ್ ಅ ಮೈಂಡ್ ಸೆಟ್. ಸೊ ದುಡ್ಡಿರೋರೆಲ್ಲ ಕೆಟ್ಟವರು, ನಥಿಂಗ್ ಲೈಕ್ ದಟ್. ಅದರಿಂದ ಏನಾಗ್ತಾ ಇದೆ, ಸೊ ಬಿಕಾಸ್ ಯು ಆರ್ ಅ ಗುಡ್, ಯು ಆರ್ ನಾಟ್ ಬಿಕಾಸ್ ಯು ಆರ್ ಥಿಂಕಿಂಗ್ ದಟ್ ದುಡ್ಡಿರೋರೆಲ್ಲ ಬ್ಯಾಡ್ ಅಂದಾಗ ಮೈಂಡ್ ಏನು ಹೇಳ್ತಾ ಇದೆ, ಐ ಆಮ್ ಗುಡ್, ಸೊ ಐ ಡೋಂಟ್ ವಾಂಟ್ ಟು ಬಿ ಬ್ಯಾಡ್, ಸೊ ದಟ್ಸ್ ವೈ ಐ ಆಮ್ ನಾಟ್ ಬಿಕಮಿಂಗ್ ರಿಚ್ ಅನ್ನೋ ಥರ. ಅದು ಕೂಡ ಮೈಂಡ್ ಸೆಟ್, ದಟ್ಸ್ ಅ ಬ್ಲಾಕಿಂಗ್ ಮೈಂಡ್ ಸೆಟ್. ಆ ಥರ ಆಗ್ತಾ ಇದೆ. ಇನ್ಸ್ಟೆಡ್ ಏನು ಮಾಡಬೇಕು ಅವರು? ಇನ್ಸ್ಟೆಡ್ ಅಗೈನ್ ವೆನ್ ಯು ಸಿ ಸಮಥಿಂಗ್ ಗುಡ್, ರಿಚ್ ಪೀಪಲ್ನ ಟ್ರೈ ಟು ಅಡ್ಮೈರ್ ದೆಮ್. ವಾವ್, ಎಷ್ಟು ರಿಚ್ ಇದ್ದಾರಲ್ಲ, ಏನು ಸಖತ್ ಬ್ಯೂಟಿಫುಲ್ ಬಿಲ್ಡಿಂಗ್ ಅಲ್ವಾ, ಐ ವಿಲ್ ಆಲ್ಸೋ ಬಿ ಲೈಕ್ ದಿಸ್, ನಾನು ಹಿಂಗೆ ಆಗ್ತೀನಿ, ನಾನು ಹಿಂಗೆ ಕ್ರಿಯೇಟ್ ಮಾಡ್ತೀನಿ. ಟ್ರೈ ಟು ಅಪ್ರಿಷಿಯೇಟ್ ಇಟ್. ಯಾರು ಮಾಡಿದಾರೆ ಅಂತ ಹೇಳಿದ್ರೆ ಅಪ್ರಿಷಿಯೇಟ್ ಮಾಡಿ ಅದನ್ನು. ಸೊ ದಟ್ ಯು ವಿಲ್ ಆಲ್ಸೋ ಕನೆಕ್ಟ್. ಯು ವಿಲ್ ಮೈಂಡಿಗೆ ಏನು ಕೊಡ್ತಾ ಇದೆಯಾ, ಸೆಲೆಬ್ರೇಷನ್ ಕೊಡ್ತಾ ಇದೆಯಾ. ಸೊ ಸ್ಮಾಲ್ ಸೆಲೆಬ್ರೇಷನ್ ದಟ್ ಬ್ರಿಂಗ್ಸ್ ಸಕ್ಸಸ್ ಇನ್ ಯುವರ್ ಲೈಫ್. ಒನ್ ಹ್ಯಾಬಿಟ್ ಆಫ್ ಲಕ್ಕಿ ಪೀಪಲ್ ನೀವು ನೋಡಿರೋದು ವಿಚ್ ಇಸ್ ಅ ಶಾರ್ಟ್ ಸಕ್ಸಸ್ ಫಾರ್ಮುಲಾ? ಲಕ್ಕಿ ಪೀಪಲ್ ಶಾರ್ಟ್ ಫಾರ್ಮುಲಾ ಅಂತ ಹೇಳಿದಾಗ, ಅವ್ರು ಮಾಡೋ ಒಂದು ಅಭ್ಯಾಸ, ಅವರಲ್ಲಿರುವಂಥ ಒಂದು ಅಭ್ಯಾಸ, ದೇ ಆರ್ ಅಲೈನ್ಡ್ ಅಂತ ಹೇಳ್ಬೋದು. ಅಲೈನ್ಡ್ ಅಂತ ಹೇಳಿದಾಗ ಒಂದು ಕರ್ಮಗಳಲ್ಲಿ ಅಲೈನ್ಡ್ ಆಗಿರ್ತಾರೆ. ಸೊ ಲಕ್ಕಿ ಪೀಪಲ್ ಅನ್ನೋದಕ್ಕಿಂತ ದೇ ಡೂ ದೇರ್ ಕರ್ಮಸ್. ಸಾಕಷ್ಟು ಜನಕ್ಕೆ ಚಾರಿಟಿ, ಹೆಲ್ಪಿಂಗ್ ನೇಚರ್, ದಾನ ಧರ್ಮ ಮಾಡೋಂಥದ್ದು. ಸೊ ಇದರಿಂದ ಅವರು ತುಂಬ ಒಂದು ಲಕ್ ಸಪೋರ್ಟ್ ಎಲ್ಲ ತೊಗೊಳ್ತಾರೆ. ಎಷ್ಟು ನಾವು ಬೇರೆಯವ್ರಿಗೆ ಸಹಾಯ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಅದಕ್ಕೆ ದೊಡ್ಡವರೆಲ್ಲ ತುಂಬ ಹೇಳೋಂಥದ್ದು ಒಳ್ಳೆ ಕೆಲಸ ಮಾಡು, ಒಳ್ಳೆಯವ್ರಿಗೆ ಒಳ್ಳೇದನ್ನು ಮಾಡು, ಒಳ್ಳೆ ಕರ್ಮಗಳು ಮಾಡು ಅಂತ ಹೇಳಿಬಿಟ್ಟು. ಸೊ ಎಲ್ಲೋ ಒಂದು ಕಡೆ ರಿಚ್ ಪೀಪಲ್ ಕೂಡ ತುಂಬ ಜನ ಗೊತ್ತಿಲ್ಲ, ನಮಗೆ ಗೊತ್ತಿರಲ್ಲ ಅಷ್ಟೇ, ಬಟ್ ಅವ್ರದ್ದೇ ಆದಂಥ ಕೆಲವು ರೀತಿ ಅವರು ಬೇರೆಯವ್ರಿಗೆ ದಾನ ಧರ್ಮ ಮಾಡ್ತಾಯಿರ್ತಾರೆ, ಸಹಾಯ ಮಾಡ್ತಾಯಿರ್ತಾರೆ. ಹೆಂಗೆ ಕೊಟ್ಟಷ್ಟು ಅದು ರಿಟರ್ನ್ ಆಗುತ್ತೆ. ಲಕ್ಷ್ಮೀ ಇಸ್ ಚಂಚಲೆ ಅಂತಾರಲ್ಲ, ಇಟ್ಸ್ ಅ ಗೇಮ್ ಆಫ್ ಗಿವ್ ಆ್ಯಂಡ್ ಟೇಕ್, ಗಿವ್ ಆ್ಯಂಡ್ ಟೇಕ್, ಗಿವ್ ಆ್ಯಂಡ್ ಟೇಕ್, ಲೈಕ್ ದ್ಯಾಟ್. ನಾವೆಲ್ಲ ಕುಡಿಸ್ತೀವಿ, ಉಳಿಸ್ತೀವಿ, ಹೋಲ್ಡ್ ಮಾಡಿದಷ್ಟು ಅದು ಉಳಿಯಲ್ಲ ನಮ್ಮ ಹತ್ರ. ರಾದರ್ ಪ್ಲೇ ವಿಟ್ ಇಟ್. ಮನಿನ ನಾವು ಪ್ಲೇ ಮಾಡಬೇಕಂದ್ರೆ ಅರ್ನ್ ಮಾಡ್ತೀವಿ, ಅಗೇನ್ ಅದನ್ನು ನಾವು ಸೇವಿಂಗ್ಸ್ ಅನ್ನೋದಕ್ಕಿಂತ ಇನ್ವೆಸ್ಟ್ ಮಾಡಿ ಮತ್ತೆ ಇನ್ನು ಹೆಂಗೆ ಜಾಸ್ತಿ ದುಡಿಯೋ ಥರ ಮಾಡೋಂಥದ್ದು, ಮನಿನ ಹೆಂಗೆ ಮನಿ ಅರ್ನ್ ಮಾಡೋ ಥರ ಮಾಡೋಂಥದ್ದು. ದ್ಯಾಟ್ಸ್ ಹೌ ಪೀಪಲ್ ಬಿಕಮ್ ರಿಚ್. ನಾವು ಬರೀ ಕುಡಿಸ್ತಾ ಹೋದರೆ ನಾವು ಕರೋಡ್ಪತಿ ಆಗಲಿಕ್ಕೆ ವರ್ಷಾನ್ಗಟ್ಟಲೆ ಕಾಲುಗಟ್ಟಲೆ ತೊಗೊಂಡ್ಬಿಡುತ್ತೆ, ನಾಟ್ ಪಾಸಿಬಲ್. ಸೊ ಮನಿ ಅರ್ನ್ ಮಾಡೋ ಥರ ಮಾಡಿ, ನಾನು ಮಲಗಿದ್ರೂ ಕೂಡ ದುಡಿಯೋ ಥರ ಮಾಡಬೇಕು. ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ, ಬಿಸ್ನೆಸ್ ಮುಖಾಂತರ,
ಬೇರೆ ಬೇರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಮುಖಾಂತರ. So, in your opinion, one daily habit for clarity. ರೈಟ್. ರೈಟಿಂಗ್ ಈಸ್ ಅ ಪವರ್ಫುಲ್ ಹ್ಯಾಬಿಟ್. ನಾವು ಬರೆದಷ್ಟು ಏನಾಗುತ್ತೆ, ಒಂದು ನಮ್ಮ ಮೈಂಡಲ್ಲಿ ಏನು ಥಾಟ್ಸ್ ಸಾವಿರಾರು ಬರ್ತಾ ಇರುತ್ತೆ, ಅಥವಾ ನಮಗೆ ಏನು ಬೇಕು ಅನ್ನೋದಿರುತ್ತೆ, ಅದು ನಾವು ಬರೆದಾಗ ನಮಗೆ ಫೈನ್ ಟ್ಯೂನ್ ಆಗುತ್ತೆ. 1000 ಇರ್ಬೋದು ಅಥವಾ 10,000 ಇರ್ಬೋದು, ಬಟ್ ನಾವು ಬರೆದಾಗ ಆ್ಯಕ್ಚುಲಿ ಇದೆಲ್ಲ ಇದೇ ಬೇಕು ಅಂಥೇಳಿ ನನ್ನದೊಂದು ಫೈನ್ ಟ್ಯೂನ್ ಆಗಿ ಪೇಪರ್ ಮೇಲೆ ಬಂದಾಗ ಎಷ್ಟೊಂದು ಬೇಡ ಅಂತ ಅನಿಸ್ಬೋದು. ಆಮೇಲೆ ಇದೇ ಬೇಕು ಅಂತ ಕ್ಲಾರಿಟಿ ಸಿಗ್ಬೋದು. ಟಾಪ್ 100ಇಂದ ಟಾಪ್ 10 ಆಗುತ್ತೆ, ಟಾಪ್ 10ಇಂದ ಇದು ಟಾಪ್ 3 ಗೋಲ್ಸ್ ನನಗೆ ಅಂತ ಬರೆದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ. ಬರೀರಿ. Now, some line of advice, one line advice for people, ಈ ಎಲ್ಲ ಕ್ಯಾಟಗರಿನಲ್ಲಿರೋರಿಗೆ. ಕನ್ಫ್ಯೂಸ್ 21-year-old ಅವ್ರಿಗೆ ನಿಮ್ಮ ಅಡ್ವೈಸ್ ಏನು? ಕೀಪಿಂಗ್ ನ್ಯೂಮರಾಲಜಿ ಆ್ಯಂಡ್ ಮನಿ ಮೈಂಡ್ಸೆಟ್, ಕೋಚಿಂಗ್ದು ಎಲ್ಲ ಇನ್ ಮೈಂಡ್. ನೋಡಿ, 21st century ಅವ್ರಿಗೆ, ಈ ಝೆನ್ಝಿಗಳಿಗೆ ಆ್ಯಕ್ಚುಲಿ ದೇ ಆರ್ ನಾಟ್ ಕನ್ಫ್ಯೂಸ್ಡ್ ಅನ್ನೋದಕ್ಕಿಂತ ದೇ ಆರ್ ಸರ್ಚಿಂಗ್ ಜನರೇಷನ್ ಅಂತ ಹೇಳ್ಬೋದು. ಸರ್ಚಿಂಗ್ ಜನರೇಷನ್ ಅಂತ ಹೇಳಿದ್ರೆ ದೇ ಆರ್ ಸ್ಪಿರಿಚುವಲಿ ಅಲೈನ್ಡ್. ಆ್ಯಕ್ಚುಲಿ ಸ್ಪಿರಿಚುವಲಿ ಇದ್ದಾರೆ ಅವರು. ದೇ ಹ್ಯಾವ್ ದ ಸಾಫ್ಟ್ವೇರ್ ಇದೆ ಅವರಿಗೆ. ಅಂದರೆ ಆ ಕ್ಯೂರಿಯಾಸಿಟಿ, ಆ ಒಂದು ಮಾಡಬೇಕು, ಏನೋ ಒಂದು ಪಡಿಬೇಕು ಅನ್ನೋ ಒಂದು ದಾಹ ಇದೆ. ಬಟ್ ಓನ್ಲಿ ಥಿಂಗ್ ಈಸ್ ಹಾರ್ಡ್ವೇರ್ ಸರಿಯಾಗಬೇಕು ಅವ್ರಿಗೆ. ಹಾರ್ಡ್ವೇರ್ ಅಂತ ಹೇಳಿದ್ರೆ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಈಸ್ ದ ಒನ್ ಸಜೆಷನ್ ಫಾರ್ ದಿಸ್ ಜನರೇಷನ್ ಪೀಪಲ್. ಸ್ಟೇ ಡಿಸಿಪ್ಲಿನ್ಡ್. ಎಸ್. ಒನ್ ಅಡ್ವೈಸ್ ಫಾರ್ ಪೀಪಲ್ ಆರ್ ಸಂಬಡಿ ಹೂಸ್ ಇನ್ ದೇರ್ 40s ಆ್ಯಂಡ್ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಲ ಮಾಡ್ಕೊಂಡಿದ್ದಾರೆ. ಫಸ್ಟ್ ಥಿಂಗ್, ಸಾಲ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಚೆಕ್ ಆನ್ ಯುವರ್ ಎಕ್ಸ್ಪೆನ್ಸಸ್. ಏನು ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀರಾ ಫಸ್ಟು, ಅದನ್ನು ಎಲ್ಲೆಲ್ಲಿ ಬ್ರೇಕ್ ಡೌನ್ ಮಾಡೋಕ್ಕಾಗತ್ತೆ ಅದನ್ನು ಸರಿ ಮಾಡೋವಂಥದ್ದು. ನೆಕ್ಸ್ಟ್, ಹೇಗೆ ನಾನು ಅರ್ನಿಂಗ್ಸ್ನ ಇನ್ಕ್ರೀಸ್ ಮಾಡೋವಂಥದ್ದು. ಅಲ್ಟಿಮೇಟ್ಲಿ ಸಾಲ ಕ್ಲಿಯರ್ ಆಗಬೇಕಂತ ಹೇಳಿದ್ರೆ ಅರ್ನಿಂಗ್ಸ್ ನಾನು ಮಾಡಲೇಬೇಕು. ವಿತೌಟ್ ಅರ್ನಿಂಗ್ಸ್ ಆ ಸಾಲ ಕ್ಲಿಯರ್ ಮಾಡಲಿಕ್ಕೆ ಅಥವಾ ಅಬೆಂಡೆನ್ಸ್ ರಿಚ್ ಲೈಫ್ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಅರ್ನಿಂಗ್ಸ್ ನನ್ನ ಸಾಲದಕ್ಕಿಂತ ಅಥವಾ ನನ್ನ ಎಕ್ಸ್ಪೆನ್ಸ್ಗಿಂತ ನೆಕ್ಸ್ಟ್ ಲೆವೆಲ್ ಹೋಗಿಬಿಟ್ರೆ ಅಥವಾ ಇನ್ಕ್ರೀಸ್ ಆಗಿಬಿಟ್ರೆ, ಸೊ ಅಬೆಂಡೆನ್ಸ್ ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಸೊ ಹೌ ಕ್ಯಾನ್ ಐ ಇನ್ಕ್ರೀಸ್ ಮೈ ಇನ್ಫ್ಲೋ? ವರ್ಕ್ ಆನ್ ದ ಇನ್ಫ್ಲೋ. ಅಡ್ವೈಸ್ ಫಾರ್ ಕಪಲ್ಸ್ ಕಾನ್ಸ್ಟೆಂಟ್ಲಿ ಫೈಟಿಂಗ್, ಯಾವಾಗಲೂ ಕಿತ್ತಾಡ್ತಾ ಇರೋ ಕಪಲ್ಗೆ ನಿಮ್ಮ ಚೆಕ್ ದ ಬೆಡ್ರೂಮ್. ಚೆಕ್ ದ ಬೆಡ್ರೂಮ್. ಮೀನಿಂಗ್, ಬೆಡ್ರೂಮ್ ಈಸ್ ವೇರ್ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಬ್ಲೂಮ್ ಆಗೋಂಥದ್ದು, ಅಥವಾ ದೇ ಸ್ಪೆಂಡ್ ಮೋರ್ ಟೈಮ್ ಇನ್ ದ ಬೆಡ್ರೂಮ್ ಅಂತ ಹೇಳ್ಬೋದು. ರಾತ್ರಿ ಮಲಗಿರಬೇಕಾಗಿರ್ಬೋದು ಅಥವಾ ಸಂಜೆಯಿಂದ, ಅಥವಾ ಬೆಡ್ರೂಮ್ ಈಸ್ ದ ಜಾಗ ಫಾರ್ ಹಸ್ಬೆಂಡ್ ವೈಫ್ ಕಪಲ್. ಸೊ ಅಲ್ಲಿ ಏನು ಸರಿ ಇಲ್ಲದೆ ಇದ್ದಾಗ ಫೈಟ್ಸ್ ಜಾಸ್ತಿ ಆಗುತ್ತೆ. ಬೆಡ್ರೂಮಲ್ಲಿ ಫಸ್ಟ್ ಚೆಕ್ ಮಾಡಬೇಕಾಗಿರೋದೇ ಬೆಡ್ ಕೆಳಗಡೆ ಏನಿದೆ. ಈಗ ಕಾಟ್ ಇದೆಯಲ್ವ, ಜನರಲಿ ಸ್ಟೋರೇಜ್ ಎಲ್ಲ ಇರುತ್ತೆ. ತುಂಬ ಜನ ಈ ವಸ್ತುಗಳು, ಹಳೆ ವಸ್ತುಗಳು, ಹೆವಿ ವಸ್ತುಗಳು, ಮೆಟಲ್ಸು, ಅದು ಇದೆಲ್ಲ ಜಂಕ್ ಎಲ್ಲ ತುಂಬಿಸಿಟ್ಬಿಟ್ಟಿರ್ತಾರೆ. ಜಾಗ ಇದೆ, ಸ್ಟೋರೇಜ್ ಇದೆ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ವಾಸ್ತುನಲ್ಲಿ ಹೇಳೋಂಥದ್ದು ಅದು ಖಾಲಿ ಇರಬೇಕು. ಕೆಳಗಡೆ ಖಾಲಿ ಇದ್ದಷ್ಟು ಒಳ್ಳೆ ನಿದ್ದೆ ಬರುತ್ತೆ, ಹ್ಯಾಪಿ ರಿಲೇಷನ್ಶಿಪ್ ಇರುತ್ತೆ. ಅಥವಾ ಅಟ್ಲೀಸ್ಟ್ ಈಗ ಜಾಗ ಇಲ್ಲ, ಒಂದು ಕಂಪಾರ್ಟ್ಮೆಂಟ್ ಇರೋ ಬೆಡ್ ಬಂದಿದೆ ಅಂದರೂ ಕೂಡ, ಕಾಟ್ ಬಂದಿದೆ ಅಂದರೂ ಕೂಡ, ಇಡ್ತೀರಾ ಅಂದರೂ ಒಂದು ಬೆಡ್ಶೀಟೋ ಅಥವಾ ಲೈಟ್ ಬೆಡ್ ಸ್ಪ್ರೆಡ್ಡು ಆ ಥರ ಇಟ್ಟು ಅಂಥದ್ದು ಓಕೆ. ದಿಂಬು ಇಡ್ತೀರಾ ಅಂದರೆ ಅದು ಅಷ್ಟೇ. ಬಟ್ ಅದು ಬಿಟ್ಟು ಬೇರೆಲ್ಲ ವಸ್ತುಗಳು ತುಂಬ್ತೀರಾ ಅಂತ ಹೇಳಿದ್ರೆ ಅಗೇನ್ ದಟ್ ಕ್ರಿಯೇಟ್ಸ್ ನೆಗೆಟಿವ್ ಎನರ್ಜಿ. ಅಂದರೆ ಹೆವಿ ಇದ್ದಷ್ಟು ಸೊ ಆಲ್ ಯುವರ್ ಮೆಟಲ್ಸ್, ಚಿನ್ನ, ಬೆಳ್ಳಿ, ಹಳೆ ಕವಣ ಗಿವಣ. ಬೆಳ್ಳಿ ಚಿನ್ನ ಯಾರೂ ಅಲ್ಲಿ ಇಡಲ್ಲ ಬಿಡಿ, ಸರಿನಾ? ಬಟ್ ಅಗೇನ್ ಹಳೆ ವಸ್ತುಗಳು ಅಂತಾಗ ಜಂಕ್ ವಿಚ್ ಯು ವಿಲ್ ನಾಟ್ ಯೂಸ್, ತೆಗಿಯಲ್ಲ, ಯೂಸ್ ಮಾಡಲ್ಲ ಅನ್ನೋಂಥದ್ದು, ಅದು ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಅದ್ರ ಮೇಲೆ ನೀವು ಒಲಗ್ತಾ ಇದ್ದೀರಾ ಅಂದರೆ ಹೌ ವಿಲ್ ಬಿ ಹ್ಯಾಪಿ? ನಾಟ್ ಪಾಸಿಬಲ್ ಅಲ್ವಾ? ಆ ಥರ ಅದನ್ನು ಚೆಕ್ ಮಾಡಿ. ಜೊತೆಗೆ ಹಸ್ಬೆಂಡ್ ವೈಫಿಗೆ ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಈಸ್ ಆಸ್ ಅ ಪ್ರಾಸ್ಪೆಕ್ಟಿವ್ ಆಫ್ ಮೈಂಡ್ ಸೆಟ್ ಅಂತ ಹೇಳಿ ಬಂದಾಗ, ಅಕ್ಸೆಪ್ಟೆನ್ಸ್. ವ್ಯಕ್ತಿಗಳು ಡಿಫ್ರೆಂಟೇ. ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ದಟ್ ನಾನು ಅಂದ್ಕೊಂಡಂಗೆ ನೀನು ಇರಬೇಕು ಅಥವಾ ನೀನು ಅಂದ್ಕೊಂಡಂಗೆ ನಾನು ಇರಬೇಕು ಅನ್ನೋ ಥರ ಏನಿಲ್ಲ. ವಿ ಆರ್ ಆಲ್ ಇಂಡಿವಿಜುವಲ್ಸಲ್ಲಿ ಬೇರೆ ಬೇರೆ ಥರ ಇದ್ದೇ ಇರ್ತಾರೆ, ಬೇರೆ ಮೈಂಡ್ ಸೆಟ್ ಇರುತ್ತೆ. ಸೊ ಆ್ಯಸ್ ಹಸ್ಬೆಂಡ್ ವೈಫ್ ಅಂತ ಹೇಳಿದಾಗ ಅಲೋ ದೆಮ್ ಟು ಬಿ ಆ್ಯಸ್ ದೇ ಆರ್. ಅವ್ರು ಹೆಂಗಿದಾರೋ ಅವ್ರಿಗೆ ಹಂಗೆ ಅಲೋ ಮಾಡೋಕ್ಕೆ ಬಿಡಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ದಿಸ್ ಹೌ ಶಿ ಈಸ್, ಅಕ್ಸೆಪ್ಟ್ ದಟ್ ಆ್ಯಂಡ್ ಟ್ರೈ ಟು ಇಲ್ಲಿಂದ ನಾನು ಹೆಂಗೆ ಇಂಪ್ರೂವ್ ಆಗಲಿ, ನಾನು ಹೆಂಗೆ ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಆಲ್ವೇಸ್ ಎಕ್ಸ್ಪೆಕ್ಟೇಷನ್ ಅವ್ರು ಸರಿ ಹೋಗಬೇಕು, ಇವ್ರು ಸರಿ ಹೋಗ್ಬೇಕು ಅನ್ನೋದಕ್ಕಿಂತ ನಾನು ಹೆಂಗೆ ಚೇಂಜ್ ಆಗಲಿ, ನಾನು ಹೆಂಗೆ ಸರಿಪಡಿಸ್ಕೊಳ್ಳಿ ಅನ್ನೋದಕ್ಕಿಂತ ದಟ್ ಕ್ರಿಯೇಟ್ಸ್ ಅ ಗುಡ್ ರಿಲೇಷನ್ಶಿಪ್. ಓಕೆ ಫೈನ್. ಸ್ವಲ್ಪ ಇವೆಲ್ಲನಾ ಲಾಸ್ಟ್ಲಿ
ಸಂಬಡಿ ಹೂ ಫೀಲ್ಸ್ ಕರ್ಸ್ಡ್, ನನಗೇನೋ ಶಾಪ ಇದೆ, ನನಗೇನೋ ದೃಷ್ಟಿ ಆಗಿದೆ, ಏನೋ ಮಾಡಿಸಿದ್ದಾರೆ ಅಂತ ಯಾವಾಗಲೂ ಫೀಲ್ ಮಾಡಿಕೊಂಡು ಓ ನನ್ನ ಲೈಫ್ ಹಿಂಗಿದೆ ಅಂತ ಕೂತಿರೋರಿಗೆ ಫಸ್ಟ್ ಥಿಂಗ್ ಅವ್ರು ಏನಪ್ಪ ಮಾಡಬೇಕಂತ ಹೇಳಿದ್ರೆ ಉಪ್ಪು. ಸೊ ನಿಮ್ಮ ಹಸ್ತದಲ್ಲೇನಿದೆ ಈ ನರ್ವ್ಸ್ ಎಂಡಿಂಗ್ ಇಲ್ಲಿ ಬರುತ್ತಲ್ವ ಹಸ್ತಗಳಲ್ಲಿ, ಆವಾಗಲೇ ಒಂದು ಹೇಳಿದೆ ನಾನು ಉಪ್ಪು ನೀರಲ್ಲಿ ಸ್ನಾನ ಮಾಡಿ ಅಂಥೇಳಿ. ಇನ್ನೊಂದು ಮಾಡ್ಬೋದು, ಒಂದು ಬಕೆಟಲ್ಲಿ ಬೌಲಲ್ಲಿ ಬೇಸನ್ ಬರುತ್ತಲ್ಲ ಅದರಲ್ಲಿ ನೀರು ಹಾಕಿಬಿಟ್ಟು ಉಪ್ಪು ನೀರು ಬಿಸಿನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ 15 days ಒನ್ಸ್ ನೀವು ಅದರಲ್ಲಿ ಕಾಲಿಟ್ಬಿಟ್ಟು ಒಂದು 15 minutes ಮೆಡಿಟೇಷನ್ ಮಾಡೋದ್ರಿಂದ ಯಾವುದೇ ನೆಗೆಟಿವಿಟಿ ಇರಲಿ ದೃಷ್ಟಿ ಇರಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ಮೆಡಿಟೇಷನ್ ಹೀಲಿಂಗ್, ಯಾವುದೋ ಒಂದು ಹೀಲಿಂಗ್ ಮ್ಯೂಸಿಕ್ ಹಾಕಿ ಜಸ್ಟ್ ಕಣ್ಣು ಮುಚ್ಕೊಳ್ಳಿ ಮೆಡಿಟೇಷನ್ ಮಾಡಿ. ಸೊ ಬೇಡದಿರೋ ನೆಗೆಟಿವಿಟಿ ದೃಷ್ಟಿ ಇದೆಲ್ಲ ನಿವಾರಣೆ ಆಗುತ್ತೆ. ಫುಲ್ ಲೈಟ್ ಫೀಲ್ ಆಗ್ತೀರಾ. ನೀರು ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ, ಚೆಕ್ ಮಾಡಿ ನೋಡಿ. ಸೊ ಒಂಥರ ಡಾರ್ಕ್ ಕಲರ್ ಆಗಿರುತ್ತೆ, ಬ್ರೌನಿಷ್ ಕಲರ್, ಬ್ಲ್ಯಾಕಿಶ್ ಕಲರ್, ಡಿಪೆಂಡಿಂಗ್ ಅಪಾನ್ ಅವರ ಎನರ್ಜಿ ಹೆಂಗಿರುತ್ತೆ ನೀರು ಹತ್ರ ಕಲರು ಚೇಂಜ್ ಆಗೋಗಿರುತ್ತೆ. ದೆನ್ ಅಷ್ಟು ದೃಷ್ಟಿ ಆಗಿತ್ತು ಅಥವಾ ನೆಗೆಟಿವಿಟಿ ಇತ್ತು ಅಂತೇಳಿ. ಆಫ್ಟರ್ ದಟ್ ಯುಲ್ ಫೀಲ್ ಲೈಟ್ ಆ್ಯಕ್ಚುಲಿ. ಈ ಥರ ಒಂದು 2-3 weeks ಕಂಟಿನ್ಯೂಸ್ ಆಗಿ ಮಾಡೋದು, ವಾರಕ್ಕೊಂದ್ಸರಿ ಮಾಡೋದಿಲ್ಲ 15 days ಒಂದ್ಸರಿ ಮಾಡ್ಬೋದು. ಇದನ್ನು ಮಾಡಿದಾಗ ಆಟೋಮೆಟಿಕಲಿ ನೆಗೆಟಿವಿಟಿ ಅಥವಾ ಈ ದೃಷ್ಟಿ ಅಥವಾ ಏನೇ ನೆಗೆಟಿವ್ ಆಗಿದ್ರೂ ಅದೆಲ್ಲ ಕ್ಲಿಯರ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದು. ಇನ್ಸ್ಟೆಂಟಾಗಿ ಮಾಡಬೇಕಂದ್ರೆ ಕಲ್ಲುಪ್ಪನ್ನು ತೊಗೊಂಡು ಇಲ್ಲ ಪುಡಿ ಉಪ್ಪನ್ನೇ ತೊಗೊಂಡು ಕೈಯಲ್ಲಿ ಸ್ವಲ್ಪ ಹಾಕಿ ರಬ್ ಮಾಡಿ ಚೆನ್ನಾಗಿ ರಬ್ ಮಾಡಿಬಿಟ್ಟು ಹ್ಯಾಂಡ್ ವಾಶ್ ಮಾಡಿ. ಡೈಲಿ ಇದನ್ನು ಮಾಡ್ತಾ ಬಂದರೆ ವಿತಿನ್ ಫ್ಯೂ ಡೇಸಲ್ಲಿ ನಿಮ್ಮ ಎನರ್ಜಿ ಚೇಂಜ್ ನೋಡ್ತೀರಾ, ಲಕ್ ಚೇಂಜ್ ಆಗೋದನ್ನ ನೋಡ್ತೀರಾ. ನಮ್ಮ ಹಸ್ತದಲ್ಲಿ ಎನರ್ಜಿ ಕ್ಯಾರಿ ಮಾಡ್ತೀವಿ. ಅಮೇಝಿಂಗ್. ಸೊ ಇಷ್ಟೆಲ್ಲ ವಿಚಾರಗಳು ಮಾತಾಡಿದ್ದೀವಿ. ಇಷ್ಟೆಲ್ಲ ನೋಡಿದ್ಮೇಲೆ ಇವತ್ತಿನ ಈ ಪಾಡ್ಕಾಸ್ಟಿಂದ ನೀವು ಒಂದು ವಿಚಾರನಂತೂ ಖಂಡಿತ ನೆನ್ಪಿಟ್ಕೊಳ್ಳೇಬೇಕಪ್ಪ ಅಂತ ಅದ್ರ ಕಡೆ ಬೆರಳು ಮಾಡಿಸಿ ತೋರಿಸೋದಾದರೆ ಏನು? ನಿಮ್ಮ ಎನರ್ಜಿನ ಕಾಪಾಡ್ಕೊಳ್ಳಿ. ಹೇಗೆ Energy. ಅಂದರೆ ಈಗ ನೋಡಿ, ಎನರ್ಜಿ ಅಂತ ಹೇಳಿದಾಗ ನೀವು ಮನೆಯಿಂದ ಹೊರಗಡೆ ಹೋಗ್ತಾ, ಮನೆ ನಮಗೆ ಎನರ್ಜಿ ಕೊಡೋಂಥ ಜಾಗ. ಈಗ ನಾವು ನಮ್ಮ ವಾಸಸ್ಥಾನ ಏನಿದೆ, ದಿನಪೂರ್ತಿ ಕೆಲಸ ಮಾಡಿ ಮನೆಗೆ ಬರ್ತೀವಿ. ಮನೆಗೆ ಬಂದಾಗ ಮನೆ ಅಂದರೆ ಅರ್ಥ ಏನಪ್ಪ ಅಂದರೆ ನಮಗೆ ಎನರ್ಜಿ ಕೊಡುತ್ತೆ ಜಾಗ. ಅದು ನಿದ್ದೆ ಮಾಡ್ತೀವಿ, ಆಯಾಸ ಆಗಿರುತ್ತೆ, ಬಾಡಿ ರೀಗೇನ್ ಆಗುತ್ತೆ, ಮತ್ತು ಎನರ್ಜಿ ಸಿಗುತ್ತೆ ನಮಗೆ. ನಿದ್ದೆ ಮಾಡಿ ಬೆಳಗ್ಗೆ ಎದ್ದಾಗ ಊಟ ಮಾಡ್ತೀವಿ, ನಮಗೆ ಎನರ್ಜಿ ಸಿಗುತ್ತೆ. ಸೊ ಮನೆ ಈಸ್ ಅ ಎನರ್ಜಿ ಪ್ಲೇಸ್ ಆ್ಯಕ್ಚುಲಿ. ನಾವು ಮನೆಗೆ ಬಂದಾಗ ಎನರ್ಜಿನ ಪಡ್ಕೋಬೇಕು. ಹೊರಗಡೆ ಹೋಗ್ತೀವಿ, ಎನರ್ಜಿ ಡ್ರೈನ್ ಆಗುತ್ತೆ, ಯಾರನ್ನೋ ಮೀಟ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಎಲ್ಲ ಮಾಡಿ ಒಳಗಡೆ ಬರ್ತೀವಿ. ಮನೆಗೆ ಒಳಗಡೆ ಬರ್ತಾ ಎಂಟ್ರೆನ್ಸ್ ಇದೆಯಲ್ವಾ, ದಿಸ್ ಇಸ್ ಇಂಪಾರ್ಟೆಂಟ್. ಎಂಟ್ರೆನ್ಸಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳೋದೇನಪ್ಪ ಅಂದರೆ, ಮೊದಲಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಆಚೆಗಡೆನೇ ಕೈಕಾಲು ತೊಳ್ಕೊಂಡು ಒಳಗಡೆ ಬರ್ತಾಯಿದ್ರು. ಆಪ್ಷನ್ ಇದ್ದರೆ ಅದನ್ನು ಮಾಡಿ, ಖಂಡಿತ ಅದನ್ನು ಮಾಡಿ. ಆಚೆಗಡೆನೇ ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಅಟ್ಲೀಸ್ಟ್ ಕೈ ಕಾಲು ಇಲ್ಲಾಂದ್ರೂ ಕಾಲಾದರೂ ತೊಳಿಲೇಬೇಕು. ಬಿಕಾಸ್ ಎಲ್ಲೆಲ್ಲೇ ನೀವು ಕಾಲಿಟ್ಟಿರ್ತೀರಾ, ಕಾಲು ಮೆಟ್ಟಿರ್ತೀರಾ, ಸೊ ಎನರ್ಜಿ ಎಲ್ಲ ನಿಮ್ಮ ಜೊತೆ ಕ್ಯಾರಿ ಆಗಿರುತ್ತೆ. ಅದು ಬಂದು ನಿಮಗೆ ಮನೆ ಒಳಗಡೆ ಎಂಟ್ರ್ ಆದಾಗ ನೆಗೆಟಿವ್ ಮನೆಯಲ್ಲೂ ಕ್ರಿಯೇಟ್ ಆಗುತ್ತೆ, ಜೊತೆಗೆ ನಿಮ್ಮ ಎನರ್ಜಿ ಕೂಡ ಹಾಗೇ ಇರುತ್ತೆ. ಇದು ಎಲ್ಲ ಎನರ್ಜಿ ಡಿಸ್ಟರ್ಬ್ ಮಾಡಿಬಿಡುತ್ತೆ. ಅದಕ್ಕೇ ಮನೆ ಒಳಗಡೆ ಬರ್ತಾ ಕಾಲು ತೊಳ್ಕೊಂಬನ್ನಿ. ಇಲ್ವಾ ಅಟ್ಲೀಸ್ಟ್ ಮನೆ ಒಳಗಡೆ ಬಂದಮೇಲೆ ಸೀದಾ ಬ್ಯಾಗ್ ಇಟ್ಬಿಟ್ಟು ಹೋಗಿ ಕೈಕಾಲು ತೊಳ್ಕೊಂಬನ್ನಿ. ಇದು ನೀವು ಮಾಡ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಎಷ್ಟೋ ಪಾಸಿಟಿವ್ ಎನರ್ಜಿ ಕಾಪಾಡೋದು, ಜೊತೆಗೆ ನಿಮ್ಮಲ್ಲಿ ಎನರ್ಜಿ ಚೇಂಜ್ ಇರೋಂಥದ್ದು, ಒಳ್ಳೆ ರೀತಿ ಇರೋಂಥದ್ದು ಕೂಡ ನೋಡ್ತೀರ. ಇದು ಒಂದು ಮಾಡಿ. ಎರಡನೇದೊಂದು ಹೇಳ್ತೀನಿ ನಾನು ನಿಮಗೆ, ಯಂತ್ರಗಳು ಅಂತ ಬರುತ್ತೆ, ವಿಚ್ ಐ ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ ಯಂತ್ರಗಳದ್ದು ಕೂಡ. ಯಂತ್ರಗಳು ಅಂತ ಹೇಳಿದಾಗ ದರ್ ಆರ್ ಮೆನಿ ಟೈಪ್ಸ್ ಆಫ್ ಯಂತ್ರಸ್ ಬಿಡಿ. ನ್ಯೂಮರಿಕ್ ಯಂತ್ರಗಳಿದೆ, ವೇದಿಕ್ ಯಂತ್ರಗಳೆಲ್ಲ ಇದೆ. ಓಕೆ, ಈ ನೇಚರ್ ಈಸ್ ಮೇಡ್ ಅಪ್ ಆಫ್ ಯಂತ್ರಸ್. ಓಕೆ, ಯಂತ್ರ ಅಂತ ಹೇಳಿದಾಗ ಇಟ್ಸ್ ವೆರಿ ಸಿಂಪಲ್. ಯಂತ್ರ, ತಂತ್ರ, ಮಂತ್ರ ಅಂತ ಕರೀತಾರೆ. ಮಂತ್ರ ಅಂದಾಗ ನಾವು ಜಪಗಳು ಮಾಡ್ತೀವಿ, ಮಂತ್ರಗಳು ಹೇಳ್ತೀವಿ. ಸೊ ಮಂತ್ರೋಚ್ಚಾರಣೆ, ಮಂತ್ರಗಳಿಂದ ಜಪ ಮಾಡಿದಾಗ ಅದು ಮಂತ್ರ ಎನರ್ಜಿ ಅಂಥೇಳಿ. ತಂತ್ರ ಅಂದಾಗ ಸಮಥಿಂಗ್ ಡೂಯಿಂಗ್, ಕೆಲವು ರಿಚುವಲ್, ಹೋಮ ಹವನ ಇದೆಲ್ಲ ರಿಚುವಲ್ಸ್ ಮಾಡೋಂಥದ್ದು ತಂತ್ರ ಅಂತ. ಯಂತ್ರ ಅಂದರೆ ಮಿಷಿನ್, ಎಕ್ಸಾಕ್ಟ್ಲಿ, ಲೈಕ್ ಲಿಟ್ರಲಿ ಹೇಳಬೇಕಾದ್ರೆ ಮಿಷಿನ್ ಅಂತ. ಈಗ ಮಿಷಿನರಿ ನಮ್ಮ ಹತ್ರ ಎಷ್ಟೊಂದು ಮಿಷಿನ್ಸ್ ಇದೆ, ಲೈಕ್ ಇದು ಕೂಡ ಒಂದು ಮಿಷಿನ್. ಇದ್ರ ಕೆಲಸ ಏನು? ಆ್ಯಂಪ್ಲಿಫೈ ಮಾಡೋಂಥದ್ದು. ಇದಕ್ಕೆ ಎನರ್ಜಿ ಕೊಟ್ಬಿಟ್ರೆ ಇದು ಆ್ಯಂಪ್ಲಿಫೈ ಮಾಡುತ್ತೆ, ಇದ್ರ ಕೆಲಸ ಇದು ಮಾಡುತ್ತೆ. ಲೈಕ್ ದ್ಯಾಟ್ ಎಷ್ಟೋ ಯಂತ್ರಗಳಿರುತ್ತೆ, ಅದು ಅದರ ಕೆಲಸ ಮಾಡುತ್ತೆ. ಅದಕ್ಕೆ ಎನರ್ಜಿ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಲೈಕ್ ಒಂದು ಶ್ರೀ ಯಂತ್ರ ಅಥವಾ ಲಕ್ಷ್ಮೀ ಯಂತ್ರ, ಆ ಥರ ಬೇರೆ ಬೇರೆ ಯಂತ್ರಗಳು ಬರುತ್ತೆ. ಸೊ ಅದನ್ನು ಆ್ಯಕ್ಟಿವೇಟ್ ಮಾಡಿಬಿಟ್ರೆ ಅದು ಅದ್ರ ಪಾಡಿಗೆ ಅದು ವರ್ಕ್ ಮಾಡುತ್ತೆ. ಅದನ್ನು ಯೂಸ್ ಮಾಡಿದ್ರೆ ಸಾಕು, ಅದು ನಮಗೆ ಎನರ್ಜಿ ಕೊಡ್ತಾ ಹೋಗುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,
ಜನರಲಿ ನೋಡಿ ಇವಾಗ ಮನೆ ಆಚೆಗಡೆ ರಂಗೋಲಿ ಹಾಕ್ತಾರೆ. ರಂಗೋಲಿನ ನಾವು ತುಳಿಬೇಕಾ ತುಳಿಬಾರ್ದು? ಅಥವಾ ಜನರಲಿ ಎಲ್ಲರೂ ಏನು ಹೇಳ್ತಾರೆ? ತುಳಿಬಾರ್ದು ಅಂತ ಹೇಳ್ತಾರಲ್ವಾ. ಆ್ಯಕ್ಚುಲಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ರಂಗೋಲಿ ಅರ್ಥ ಏನು? ರಂಗೋಲಿ ಈಸ್ ನಥಿಂಗ್ ಬಟ್ ಯಂತ್ರ, ಅ ಕೈಂಡ್ ಆಫ್ ಯಂತ್ರ. ಡಾಟ್ಸ್ ಇಡ್ತೀವಿ, ಒಂದು ಅದರದೇ ಆದಂಥ ಒಂದು ವೇನಲ್ಲಿ ನಾವೇನು ಮಾಡ್ತೀವಿ, ಡ್ರಾ ಮಾಡ್ತೀವಿ, ರಂಗೋಲಿ ಹಾಕ್ತೀವಿ. ಎಲ್ಲರೂ ನೋಡಿ ಮನೆ ಮುಂದೆ ರಂಗೋಲಿ ಹಾಕ್ತಾರೆ. ತುಳಿಬಾರ್ದು ಅನ್ನಂಗಿದ್ರೆ ಎಲ್ಲ ಸೈಡಲ್ಲಿ ಹಾಕಬೇಕಲ್ವಾ? ಯೋಚನೆ ಮಾಡಿ ನೋಡಿ, ಶೋಗ್ ಅನ್ನಂಗಿದ್ದಿದ್ರೆ ಯಾಕೆ ಸೈಡಲ್ಲಿ ಹಾಕ್ಬೋದಲ್ವಾ? ಯಾಕೆ ಎದುರುಗಡೆನೇ ಹಾಕಬೇಕು? ರಂಗೋಲಿ ಏನದು? ದಟ್ಸ್ ನಥಿಂಗ್ ಬಟ್ ಯಂತ್ರ. ದಟ್ ಆ್ಯಕ್ಟ್ಸ್ ಲೈಕ್ ಅ ಪ್ರೊಟೆಕ್ಷನ್ ಶೀಲ್ಡ್ ಫಾರ್ ಅವರ್ ಹೌಸ್. ಓ, ಅಂದರೆ ಅದಕ್ಕೆ ಹೆಣ್ಮಕ್ಳು ಹೆಂಗೆ ಆಕ್ಟಿವೇಟ್ ಮಾಡೋದು? ಅವ್ರ ಪಾಡಿಗೆ ಅವ್ರು ರಂಗೋಲಿಯಿಂದ ರಂಗೋಲಿ ಡ್ರಾ ಮಾಡ್ತಾರೆ. ರಂಗೋಲಿ ಡ್ರಾ ಮಾಡಬೇಕಾದ್ರೂ ಅಗೇನ್ ಪೂಜೆ ಮಾಡ್ತಾ ಬೆಳಗ್ಗೆ ಎದ್ದು ಏನು ಮಾಡ್ತಾರೆ, ಬೆಳಗ್ಗೆನೇ ಶುದ್ಧಿಯಾಗಿ ರೆಡಿಯಾಗಿ ಅಲ್ಲಿ ತುಳಸಿ ಪೂಜೆ ಮಾಡಿ ಮನಸ್ಸಲ್ಲಿ ಜಪ ಮಾಡ್ತಾ ದೇವ್ರ ನಾಮ ಹೇಳ್ಕೊಳ್ತಾ ನಮ್ಮ ಮನೆಗೆಲ್ಲ ಒಳ್ಳೇದಾಗಲಿ, ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತೆಲ್ಲ ಹೇಳ್ಕೊಳ್ತಾ ರಂಗೋಲಿ ಹಾಕ್ತಾರೆ. ಅಂದರೆ ದೇ ಆರ್ ಥಿಂಕಿಂಗ್ ದಟ್ ಪಾಸಿಟಿವ್ ಎನರ್ಜಿನ ಕೊಟ್ಕೊಳ್ತಾ ಥಿಂಕ್ ಮಾಡ್ತಾ ರಂಗೋಲಿ ಹಾಕ್ತಾರೆ. ದಟ್ ಕ್ರಿಯೇಟ್ಸ್ ಎನರ್ಜಿ. ಒಂದು ಜೊತೆಗೆ ಅಲ್ಲಿ ಪೂಜೆನೂ ಮಾಡ್ತೀವಿ ನಾವು, ದೇವ್ರ ಹೊಸಲು ಪೂಜೆ ಎಲ್ಲ ಮಾಡ್ತೀವಲ್ಲ, ಅಲ್ಲಿ ಪೂಜೆ ಮಾಡಿದಾಗ ಅದಕ್ಕೆ ಎನರ್ಜಿ ಸಿಗುತ್ತೆ. ಒಂದು ಇದರಲ್ಲಿ ಏನಪ್ಪ ಹೇಳಬೇಕಂತ ಹೇಳಿದ್ರೆ, ನಾವು ಎಲ್ಲೂ ಹೊರಗಡೆಯಿಂದ ಬರಬೇಕಾದ್ರೆ ರಂಗೋಲಿನ ತುಳಿಬಾರ್ದು ಅಂತ ಹೇಳ್ದಲ್ಲ, ಆ್ಯಕ್ಚುಲಿ ಅದು ಇರೋದೇ ತುಳ್ಕೊಂಬರೋಕ್ಕೆ. ಸೊ ಅದನ್ನು ತುಳಿದಾಗ ಏನಾಗುತ್ತೆ, ನಮ್ಮ ಕಾಲಿಂದ ಏನು ಎನರ್ಜಿ ಕ್ಯಾರಿ ಮಾಡಿರ್ತೀವಿ, ನೆಗೆಟಿವ್ ಎನರ್ಜಿಗಳು ಎಲ್ಲೆಲ್ಲೋ ಮೀಟ್ ಮಾಡಿ, ಎಲ್ಲೆಲ್ಲೋ ಓಡಾಡಿ, ಎಲ್ಲೆಲ್ಲೋ ಕಾಲು ತುಳ್ಕೊಂಬಂದಿರ್ತೀವಿ, ಎಲ್ಲ ಮಾಡಿರ್ತೀವಿ. ಆ ನೆಗೆಟಿವ್ ಎನರ್ಜಿ ಅದು ಅಲ್ಲೇ ಬ್ಲಾಕ್ ಮಾಡಿ, ನೆಗೆಟಿವ್ನ ಅಲ್ಲೇ ಪ್ರೊಟೆಕ್ಟ್ ಮಾಡಿಬಿಟ್ಟು ನಮ್ಮ ಮನೆ ಒಳಗಡೆ ಬರ್ತಾ ನಮಗೆ ಒಳ್ಳೆ ಎನರ್ಜಿನೇ ಮನೆ ಒಳಗಡೆ ಬರಲಿ ಅಂತ ಹೇಳ್ಬಿಟ್ಟು. ಸೊ ರಂಗೋಲಿ ಇರೋದೇ ತುಳ್ಕೊಂಬರೋಕ್ಕೆ. ವಾವ್. ಸೊ ಯು ಸ್ಪೋಕ್ ಅಬೌಟ್, ನೀವು ಹೆಂಗೆ ಅಂದರೆ ಒಂದೊಂದು ಮುಟ್ಟಿದ್ರೆ ಒಂದು ದೊಡ್ಡ ಚಾಪ್ಟರ್ ಓಪನ್ ಆಗುತ್ತೆ, ವಿಚ್ ಐ ಥಿಂಕ್ ಐ ವಿಲ್ ಸೇವ್ ಫಾರ್ ಮೈ ನೆಕ್ಸ್ಟ್ ಪಾಡ್ಕಾಸ್ಟ್. ಸಿನ್ಸ್ ಯು ಸ್ಪೋಕ್ ಅಬೌಟ್ ಕ್ಲಾಸಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಯಂತ್ರಗಳಂತ ಬಂದಾಗಲೇ ತುಂಬ ಜನ ಐ ಥಿಂಕ್ ಇವತ್ತು ಅದೇ ಈಗ ಶ್ರೀ ಯಂತ್ರ ಅಂದರೆ ತುಂಬ ಅದ್ರ ಮೇಲೆ ಒಂದು ನಿಗೂಢತೆಯೂ ಇದೆ. ಯಾರಂದ್ರೆ ಯಾರು ಅದನ್ನು ಇದು ಮಾಡಿದ್ರು ಉಲ್ಟಾ ಹೊಡೆಯುತ್ತೆ ಅಂತ, ಮತ್ತು ದೀಕ್ಷೆ ತೊಗೋಬೇಕು ಅಂತೆಲ್ಲ ಇದೆಯಲ್ಲ. ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು? ಯಂತ್ರಗಳ ಎಲ್ಲರ ಲೈಫಲ್ಲೂ ಅವಶ್ಯಕತೆ ಇದೆಯಾ ಅಥವಾ ಏನಾದ್ರು? ಅಗೇನ್ ಡಿಪೆಂಡ್ಸ್. ನೋಡಿ, ಯಂತ್ರ ಅಂತ ಹೇಳಿದಾಗ ದಟ್ ಗಿವ್ಸ್ ಎನರ್ಜಿ ಕೊಡುತ್ತೆ, ಅದು ಮ್ಯಾನಿಫೆಸ್ಟ್ ಮಾಡುತ್ತೆ. ಶ್ರೀ ಅಂದರೆ ಲಕ್ಷ್ಮಿ, ಶ್ರೀ ಯಂತ್ರ ಅಂದರೆ ಲಕ್ಷ್ಮಿ ಯಂತ್ರ ಅದು ಆ್ಯಕ್ಚುಲಿ. ಸೊ ನಮ್ಮ ಲಕ್ಷ್ಮಿ ಏನು, ಧನಕ್ಕಾಗಿರ್ಬೋದು, ಸಂಪತ್ತಿಗಾಗಿರ್ಬೋದು, ಎಲ್ಲದಕ್ಕೂ ನಮಗೇನು ಲೈಫಲ್ಲಿ ಅಬೆಂಡೆನ್ಸ್ ಬೇಕು ಅದೆಲ್ಲ ಕೊಡಲಿಕ್ಕೆ ಶ್ರೀ ಯಂತ್ರವನ್ನು ಯೂಸ್ ಮಾಡೋದು, ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಂಥದ್ದು, ಅದೊಂದು ಸರಿಯಾದ ವಿಧಾನದಲ್ಲಿ ಮಾಡಬೇಕು. ಈಗ ನೋಡಿ, ಈಗ ಈ ಮಿಷಿನ್ ಏನಿರುತ್ತೆ ಇದು ಮ್ಯಾನುಫ್ಯಾಕ್ಚರ್ ಮಾಡೋಂಥದ್ದು ಕರೆಕ್ಟ್ ವೇನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರಬೇಕು. ಒಂದು ಸ್ಕ್ರೂ ಒಂದು ಆ ಕಡೆ ಈ ಕಡೆ ಆದರೂ ಅದು ವರ್ಕ್ ಆಗೋಲ್ಲ, ಕರೆಕ್ಟ್ ಅಲ್ವಾ? ಸೊ ಯಾಕೆ ದೀಕ್ಷೆ ತೊಗೊಂಡಿರಬೇಕು ಅಥವಾ ಗುರುಗಳಿಂದನೇ ಬರಬೇಕು ಅಂತ? ಯಾಕೆ ಅಂದರೆ ಅದರದ್ದೇ ಆದಂಥ ಒಂದು ವಿಧಿಗಳಿರುತ್ತೆ, ವಿಧಾನಗಳಿರುತ್ತೆ. ಅದೇ ರೀತಿ ನಾವು ಅದನ್ನು ರೆಡಿ ಮಾಡಿದಾಗ, ಕ್ರಿಯೇಟ್ ಮಾಡಿದಾಗ, ಪ್ರಿಪೇರ್ ಮಾಡಿದಾಗ, ಬರೆದಾಗ ಅದಕ್ಕೊಂದು ಟೈಮ್ ಇರುತ್ತೆ, ಗಳಿಗೆ ಇರುತ್ತೆ, ಅದೆಲ್ಲ ನೋಡಿಕೊಂಡು ಅದನ್ನು ಆ್ಯಕ್ಟಿವೇಟ್ ಮಾಡಿದಾಗ ಅದು ವರ್ಕ್ ಆಗುತ್ತೆ, ರಿಸಲ್ಟ್ ಕೊಡುತ್ತೆ. ಹಾಗೆ ಮಾಡಿದಾಗ ಅದು ವರ್ಕು ಆಗೋಲ್ಲ, ಜೊತೆಗೆ ಆ ಟೈಮಲ್ಲಿ ಬೇರೇನೋ ನೆಗೆಟಿವ್ ಥಾಟ್ಸ್ ಇರುತ್ತೆ, ನೆಗೆಟಿವ್ ಬಿಲೀಫ್ಸಿಂದ ನೆಗೆಟಿವ್ ಘಟನೆಗಳು ನಡೆಯುತ್ತೆ, ಅದಕ್ಕೆ ಅದು ಸೇರಿಸ್ಬಿಡ್ತಾರೆ. ಓ, ಇದು ಬಳಸದೆ ಇದಕ್ಕೆ ನೆಗೆಟಿವ್ ಆಗೋಯ್ತು, ಇದು ಮಾಡದೆ ಇದಕ್ಕೆ ನೆಗೆಟಿವ್ ಆಗೋಯ್ತು. ಸೊ ಅದು ಒಂಥರ ಕೊಂಬೆ ಬೀಳೋಕ್ಕೂ ಮರ ಹಕ್ಕಿ ಕೂರೋಕ್ಕೂ ಸೇಮ್ ಆಯ್ತು ಅನ್ನೋಕ್ಕೆ ಇದರಿಂದ ನೆಗೆಟಿವ್ ಆಗೋಯ್ತು ಅನ್ನೋ ಥರನೂ ಕೆಲವರು ಜನ ಅದಕ್ಕೆ ಸೇರಿಸ್ಬಿಟ್ಟಿರ್ತಾರೆ. ಬಟ್ ಒಂದು ರೀತಿ ಹೇಳ್ಬೇಕಂದ್ರೆ ಯಂತ್ರಗಳು ಗುರುಗಳಿಂದ ಬಂದಾಗ, ಅದು ರೈಟ್ ವೇನಲ್ಲಿ ಆ್ಯಕ್ಟಿವೇಟ್ ಮಾಡಿದಾಗ ಅದು ವರ್ಕ್ ಆಗುತ್ತೆ.